ಮೊದಲಿಗೆ ಅಜಿತ್ ಮಾವ, ನಾವು ಎಕ್ಸಾಮ್ಗೆ ಹೋಗಬೇಕಾದ್ರೆ ಹಾಲ್ ಟಿಕೆಟ್ ತೊಗೊಂಡ್ವಾ, ಪೆನ್ ತೊಗೊಂಡ್ವಾ, ಎಕ್ಸಾಮ್ಗೆ ಬೇಕಾಗಿರುವಂಥ ಥಿಂಗ್ಸ್ಗಳು, ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ವಾ ಅಂತ ಒಂದು ಸಲ ಯೋಚನೆ ಮಾಡ್ಕೊತಾ ಇದ್ವಿ. ಹಾಗೆ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಪಕ್ಕದವರ ಪೇಪರ್ ನೋಡಬೇಡಿ ಅಂತ ಹೇಳಿ. ಯಾಕಂತ ಹೇಳಿದರೆ ಕ್ವಶನ್ ಪೇಪರ್ ABC ಕ್ಯಾಟಗರಿಯಲ್ಲಿ ಅರೇಂಜ್ ಆಗಿರುತ್ತೆ. ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಪಂಬಲ್ ಆಗಿ ಇರುತ್ತೆ. ಸೊ ಅವರ ಕ್ವಶನ್ ನೋಡಿಕೊಂಡು ಇವಳು ಮಾರ್ಕ್ ಮಾಡ್ತು ಅಂತ ಹೇಳಿದರೆ ಕಾನ್ಸ್ಟೇಬಲ್ ಅಲ್ಲ, ಹೊಗೆ ಹಾಕೊಂಡು ಬಿಡ್ತಾರೆ ಅಷ್ಟೇ. ಆಗ ಶ್ರವಣ್, ಅವನು ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಅರ್ಥ ಆಗಿದೆ ಕಣೋ. ಆಗ ಸಂಗೀತ, ಆದರೆ ನನಗೆ ಅರ್ಥ ಆಗಿಲ್ಲ. ಏನಿದು? ಇಲ್ಲಿ ಏನ್ ನಡೀತಾ ಇದೆ ಅಂತ. ಭೂಮಿ ನಿನ್ನ ಎದುರುಗಡೆನೆ ಇದ್ದಾಳೆ ತಾನೆ, ನೀನು ನೇರವಾಗಿ ಭೂಮಿಗೆ ಹೇಳೋದು ಬಿಟ್ಟು ಶ್ರವಣ್ ಮಾವನಿಗೆ ಹೇಳ್ತಾ ಇದ್ದೀಯಾ? ಅವನು ಭೂಮಿಗೆ ಅರ್ಥ ಆಯ್ತಾ ಅಂತ ಕೇಳಬೇಕಾ? ಯಾಕಿದೆಲ್ಲ? ಇದನ್ನೆಲ್ಲ ನೋಡಿನೇ ನಾನು ಹೇಳೋದು ನಿಮ್ಮಿಬ್ಬರ ಮಧ್ಯ ಏನೋ ಸರಿ ಇಲ್ಲ, ಜಗಳ ಮಾಡ್ಕೊಂಡಿದ್ದೀರಾ ಅಂತ. ಇದಕ್ಕೆ ನಾನು ಹೇಳೋದು. ಈಗ ಅರ್ಥ ಆಯ್ತಾ? ಆಗ ಅಜಿತ್, ಅಮ್ಮ ಒಂಚೂರು ಗ್ಯಾಪ್ ಕೊಡು, ಆ್ಯಕ್ಚುಯಲ್ ಆಗಿ ಏನು ನಡೆದಿದೆ ಅಂತ ನಾನು ಹೇಳ್ತೀನಿ, ಹೇಳು. ಎಕ್ಸಾಮ್ಗೆ ಹೋಗಿ ಬರೋವರೆಗೂ ನಾನು ಭೂಮಿ ಹತ್ರ ಕರೆಕ್ಟಾಗಿ ಮಾತಾಡಲ್ಲ ಅಂತ ಹೇಳಿದ್ದೆ. ಯಾಕಂತ ಹೇಳಿದ್ರೆ ಅವಳು ಚೆನ್ನಾಗಿ ಎಕ್ಸಾಮ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಇದು ನಿನಗೆ ಗೊತ್ತಿಲ್ವಲ್ಲ, ಹಾಗಾಗಿ ಇದೆಲ್ಲ ಮಾತಾಡಿದ್ದು ನಿನಗೆ ನಮ್ಮಿಬ್ಬರ ಮಧ್ಯೆ ಜಗಳ ಆಗಿರೋದ್ರಿಂದ ಅಂತ ಅನಿಸಿರಬಹುದು, ಹೌದಾ? ಎಕ್ಸಾಕ್ಟ್ಲಿ. ಈ ಡವ್ ಎಲ್ಲ ನನ್ನ ಹತ್ರ ಬೇಡಪ್ಪ. ಹೇ, ನಾವು ಅಜ್ಜಿ ಊರಿಗೆ ಹೋದಾಗ, ಅಜ್ಜಿ ನಮ್ಮನೆಗೆ ಬಂದಾಗ ನಾವು ಇದೇ ಥರ ನಾಟಕ ಮಾಡಬೇಕು ಅಂತ ಹೇಳಿದ್ವಿ ಅಲ್ವಾ? ಆ ನಾಟಕ ಈಗ ಯಾಕೆ ಮಾಡ್ತಾ ಇದ್ದೀರಾ? ಅದನ್ನು ಹೇಳೋ. ಆಗ ರಾಮ್, ಸಂಗೀತ ನೋಡು, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ಆಯಾಸ ಮಾಡ್ಕೋಬೇಡ. ಒಂದು ಕೆಲಸ ಮಾಡೋಣ, ನಿನಗೆ ಫ್ರೆಶ್ ಆಗಲಿ ಅಂತ ಇವತ್ತು ನಾವು ಆಚೆ ಹೋಗೋಣ, ಸಿನಿಮಾ ನೋಡ್ಕೊಂಡು ಬರ್ತಾ ಪಾನಿಪುರಿ ತಿನ್ಕೊಂಡು ಬರೋಣ. ನನಗೆ ಸಿನಿಮಾ ನೋಡೋಕ್ಕೂ ಇಷ್ಟ ಇಲ್ಲ, ಪಾನಿಪುರಿ ತಿನ್ನೋಕ್ಕೂ ಇಷ್ಟ ಇಲ್ಲ. ಒಂದು ಕೆಲಸ ಮಾಡೋಣ, ಹಾಗಿದ್ರೆ ಸರ್ಕಸ್ಗೆ ಹೋಗೋಣ, ಬರ್ತಾ ಗೋಬಿ ಮಂಚೂರಿ ತಿನ್ಕೊಂಡು ಬರೋಣ. ನೀವು ಸುಮ್ಮನೆ ಇರ್ತೀರಾ ಇಲ್ವಾ? ಅಯ್ಯಯ್ಯೋ, ಕೋಪ ಮಾಡ್ಕೋಬೇಡ ಅಜಿತಾ, ನೀನು ಹೊರಡು. ಇರ್ರಿ ಒಂದು ನಿಮಿಷ. ನೋಡಿ, ನನ್ನ ಮಾತು ಮರೆಸೋದಕ್ಕೆ ನೋಡಬೇಡಿ. ನನಗೆ ಬೇಕಾಗಿರೋದು ಇಷ್ಟೇ ರೀ. ನನ್ನ ಮಗ ಸೊಸೆ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿ ಇರಬೇಕು. ನನ್ನ ಕಣ್ಣ ಮುಂದೆ ಮಾತ್ರ ಅಲ್ಲ, ನನ್ನ ಕಣ್ಣು ಹಿಂದೆನೂ ಹಾಗೆ ಇರಬೇಕು. ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ. ಅಮ್ಮ, ನನಗೆ ಅರ್ಥ ಆಯಿತು. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ ಆಯ್ತಲ್ಲ ಚಿನ್ನ. ಆಲ್ ದ ಬೆಸ್ಟ್. ಎಕ್ಸಾಮ್ನ ಚೆನ್ನಾಗಿ ಮಾಡು. ಇದು ನನ್ನ ಮಗ ಸೊಸೆ ಅಂದರೆ ಹೀಗೆ ಇರಬೇಕು, ಯಾವಾಗಲೂ ಹೀಗೆ ಇರಿ. ಅರ್ಥ ಆಯ್ತಾ? ಸತ್ಯಣ್ಣ, ನಿಮ್ಮ ತಂಗಿಗೆ ಆಶೀರ್ವಾದ ಮಾಡಿ. ಎಲ್ಲವೂ ಒಳ್ಳೆಯದಾಗಲಿ, ಶುಭವಾಗಲಿ. ಮೈದು, ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ. ಆಲ್ ದ ವೆರಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು ಮೈದು. ಹೊರಡೋನ್ವಾ? ಆಗ ಸತ್ಯಣ್ಣ, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ಹೋದ ಸರ್ತಿನೂ ಹೀಗೆ ಆಯಿತು. ಪರಸ್ಪರ ಇಬ್ಬರು ಮಾತಾಡಿಕೊಂಡು ಚೆನ್ನಾಗಿ ಇದ್ರಿ, ಕಣ್ಣಾ ಮುಚ್ಚಲೆ ಆಟ ಆಡ್ಕೊಂಡು ಇದ್ರಿ. ಅದೇ ನೆಪದಲ್ಲಿ ಸುಂದರವಾಗಿ ಕಟ್ಕೊಂಡಿದ್ರೆ ಆಗಿರೋದು ಅಂತ ನನಗನ್ಸಿತ್ತು. ಆದರೆ ಹಾಗೆ ಆಗಲಿಲ್ಲ. ಮುಂದೆ ಈ ತಪ್ಪನ್ನ ನೀನು ಮಾಡಬೇಡ. ಒಂದು ಕೆಲಸ ಮಾಡು, ನಿನ್ನ ಮನಸ್ಸಿನ ಭಾವನೆಗಳನ್ನು, ವೇದನೆಗಳನ್ನು, ಆಸೆಗಳನ್ನು, ಸಂತೋಷಗಳನ್ನು, ದುಃಖಗಳನ್ನು, ದುಮ್ಮಾನಗಳನ್ನು, ಯಾವ್ಯಾವಗಳು ಇವೆ ಎಲ್ಲವನ್ನೂ ಅವಳ ಮುಂದೆ ಒದರಿಬಿಡು. ಅರ್ಥಾತ್ ಪ್ರೀತಿಯ ನಿವೇದನೆ ಮಾಡ್ಕೊಂಬಿಡು. ಒಂದು ಮಾತು ಹೇಳ್ತೀನಿ ಕೇಳು. ಈಗಲೂ ಸತ್ಯವಾಗ್ಲೂ ಅವಳು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ, ಅದು ನಿನಗೆ ಅರ್ಥ ಆಗ್ತಿಲ್ಲ. ಹೀಗೆ ಈ ಫೈಲ್ಗಳು ತೆಗೆದು ಫೋಟೋ ನೋಡೋದು ಇತ್ಯಾದಿ ಮಾಡೋದು, ಇದರಲ್ಲಿ ಜೀವನ ಕಳೆಯುವುದು ವ್ಯರ್ಥ ಅಂತ ನನಗೆ ಅನಿಸ್ತಪ್ಪ. ಅದನ್ನು ಹೇಳಿದ್ದೀನಿ. ಮುಂದಿಂದು ನಿನಗೆ ಬಿಟ್ಟಿದ್ದು. ಸತ್ಯಣ್ಣ, ಈ ನಿಮ್ಮ ಯೋಚನೆಗಳು, ಕನಸುಗಳು, ಥಾಟ್ಸ್ಗಳು ಇದನ್ನೆಲ್ಲ ಬದಿಗಿಟ್ಟು ಬಿಡಿ. ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಿದ್ದೀರಾ? ಅದನ್ನು ಆ ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಲ್ಲ ಸತ್ಯನ, ನೀವು ಯೋಚನೆ ಮಾಡ್ತಾ ಇರೋ ಥರ ಏನೂ ಇಲ್ಲ. ದಯವಿಟ್ಟು ನಿಮ್ಮ ಒಂದು ಕನಸಿನ ಲೋಕದಿಂದ ಆಚೆ ಬನ್ನಿ. ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಆ ಸುಂದರ ಮಾತು ನಿನಗೆ ಅನ್ವಯ ಆಗುತ್ತೆ. ಆದರೆ ಏನು ಮಾಡೋದು, ನಿಮ್ಮ ಜಂಬ ಹಠ ಸೊಕ್ಕುಗಳಲ್ಲಿ ಮುಂದುವರೆದು ಬಿಟ್ಟಿದ್ದೀರಾ. ಏನು ಮಾಡೋಕೆ ಆಗಲ್ಲ. ಕಾಲ ಮಿಂಚಿ ಹೋದರಲ್ಲಿ ಇದು ನಿಮಗೆ ಮುಂದೆ ಅರ್ಥ ಆಗುತ್ತೆ. ಆಗ ನೀವು ನಾನು ಹೇಳಿದ್ನಲ್ಲ ತಲೆಗೆ ತಗೊಳ್ತೀರಾ. ಆದರೆ ಇದು ಸರಿಯಾಗಲಿ ಅನ್ನೋದೇ ನನ್ನ ಹಾರೈಕೆ ಅಷ್ಟೇ. ಈಗ ನಾನು ಮಾಡಬೇಕಾಗಿರುವಂಥ ಕೆಲಸ ತುಂಬ ಇದೆ. ಅದು ಟೈಮ್ಗೆ ಮಾಡಲಿಲ್ಲ ಅಂತ ಹೇಳಿದರೆ ಕಾಲ ಮಿಂಚಿ ಹೋಗುತ್ತೆ. ಆದರೆ ಇನ್ನೊಂದು ಮನಸ್ಸಿನ ಮಾತು ಸತ್ಯಣ್ಣ, ಇದ್ರದ್ದು ಆಯ್ತಾ ಕೆಲಸ? ಆಗ ಭೂಮಿ, ನಿಲ್ಲಿಸಿ. ಏನು ನಿಮಗೆ ಕಣ್ಣು ಕಾಣಿಸಲ್ವಾ? ಅಲ್ಲಿ ನೋಡಿ ಹಂಪಿದೆ. ಏನಿವಾಗ ಅದಕ್ಕೆ? ಹಂಪಿದೆ ಅಲ್ವಾ, ನೀವು ಹಾರಿಸ್ಬಿಡ್ತೀರಾ ಅಂತ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ. ಹಂಪೆಲ್ಲ ಹಾರಿಸ್ಬೇಡಿ, ನಿಧಾನಕ್ಕೆ ಕರ್ಕೊಂಡು ಹೋಗಿ ನನ್ನನ್ನು. ಅಲ್ಲ, ಲಾಸ್ಟ್ ಟೈಮ್ ಎಗರಿಸಿದೆ ಹಂಗಂದ್ಬಿಟ್ಟು ಈ ಟೈಮ್ ಎಗರಿಸ್ತೀನಿ ಅಂತನಾ? ಅಲ್ಲ, ಹಾಗೆ ಯೋಚನೆ ಮಾಡೋಕ್ಕೆ ಸಾಧ್ಯನಾ ನೀನು ಅಂತ ಹೇಳಿಬಿಟ್ಟು ನೀನು ಈ ಮಾತುಗಳನ್ನೆಲ್ಲ ನಾನು ಹಂಪ್ ಎಗರಿಸಿದ ಮೇಲೆ, ಯಾಕೆ ಸಾಹೇಬ್ರೆ ಹಂಪ್ ಎಗರಿಸಿದ್ರಿ
ಅಂತ ಕೇಳಬೇಕು. ಅದಕ್ಕಿಂತ ಮುಂಚೆ ನಿಲ್ಲಿಸ್ಬಿಟ್ಟು ನನ್ನ ಜಡ್ಜ್ ಮಾಡ್ತಾ ಇದೀಯಲ್ಲ ನೀನು. ಹಂಪ್ ಎಗರಿಸಿದ ಮೇಲೆ ಏನಿರುತ್ತೆ ಕೇಳೋದಕ್ಕೆ, ಅದಕ್ಕೆ ಮುಂಚೆನೇ ಎಗರಿಸ್ಬೇಡಿ ಅಂತ ಅಂದೆ. ನೋಡು ಬೇಡ. ಏನ್ ಬೇಡ? ಏನು ರೋಪ್ ಹಾಕ್ತಾ ಇದ್ದೀರಾ ಮಧ್ಯೆ ರೋಡಲ್ಲಿ ನಿಂತ್ಕೊಂಡು? ನೋಡು ರಾತ್ರಿ ಆಗಿದೆ, ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ಬಿಟ್ಟು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರೋದಾ? ನೀವು ನೋಡಿ, ನೀವು ಏನು ನನ್ನ ಬಿಟ್ಟು ಹೋಗೋದು? ನಾನೇ ಹೋಗ್ತೀನಿ. ಹೋಗ್ಲಾ? ಹೋಗು. ನಿಜ ನಿಜ ಹೋಗ್ತೀನಿ. ನಿಜ ನಿಜ ಹೋಗ್ಬೇಕು. ಹೋಗು. ಹೋಗ್ತೀನಿ. ಆಗ ಹಳೆಯದೆಲ್ಲ ನೆನಪು ಮಾಡ್ಕೋತಾಳೆ ಭೂಮಿ. ಯಾಕೆ ಚಿನ್ನಿ ಟೆನ್ಷನ್? ಸ್ವಲ್ಪ ದೂರ ಅವನು ಡ್ರಾಪ್ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ದೂರ ನಾನು ಡ್ರಾಪ್ ಮಾಡ್ತೀನಿ. ನಾವೆಲ್ಲ ನಿನ್ನ ಬಾಯ್ ಫ್ರೆಂಡ್ಸ್ ಥರ. ಯಾಕೆ? ತೇರು ರಿವರ್ಸ್ ಗೇರಲ್ಲಿ ವಾಪಸ್ ಬಂದ್ಬಿಡ್ತಲ್ಲ. ನನಗೆ ಕಾಲು ನೋವು. ಕೈಯಲ್ಲಿ ಏನಾದರೂ ನಡ್ಕೊಂಡು ಹೋಗ್ತೀಯಾ? ಕೈಯಲ್ಲಿ ಯಾರಾದರೂ ನಡ್ಕೊಂಡು ಹೋಗೋಕೆ ಆಗುತ್ತಾ? ಊರಲ್ಲಿ ಇಲ್ಲದೆ ಇರೋ ಟ್ಯಾಲೆಂಟ್ಗಳು ನಿನಗೆ ಮಾತ್ರ ಇರುತ್ತೆ, ಅದಕ್ಕೆ ಕೇಳಿದೆ. ಕೈಯಲ್ಲಿ ಏನಾದರೂ ನಡ್ಕೊಂಡು ಹೋಗ್ತೀಯೋ ಏನೋ ಅಂತ. ನಾನು ಕೈಯಲ್ಲಿ ನಡ್ಕೊಂಡು ಹೋಗಲ್ಲ, ಕಾಲಲ್ಲೂ ನಡ್ಕೊಂಡು ಹೋಗಲ್ಲ. ಆಟೋ ಬರಲಿ, ಆಟೋದಲ್ಲಿ ಹೋಗ್ತೀನಿ. ಒಳ್ಳೆ ಆಪ್ಷನ್. ನಾನು ನೆಮ್ಮದಿಯಾಗಿ ಮನೆಗೆ ಹೋಗ್ಬೋದು ಒಬ್ಬನೇ. ಅಲ್ಲ, ನಿಮಗೆ ಏನು ಅನ್ಸಲ್ವಾ? ಆ್ಯಕ್ಚುಲಿ ಅನಿಸ್ತಾ ಇದೆ. ಏನು ಅನಿಸ್ತಾ ಇದೆ? ಲೈಟ್ ಆಗಿ ಹೊಟ್ಟೆ ಹಸಿವು ಆಗ್ತಾ ಇದೆ ಅನಿಸ್ತಾ ಇದೆ. ಕಲ್ಲು ತಗೊಂಡು ತಲೆ ಮೇಲೆ ಎತ್ತಿ ಹಾಕಿಬಿಡ್ತೀನಿ. ಕಲ್ಲು ತಗೊಂಡು ತಲೆ ಮೇಲೆ ಎತ್ತಿ ಹಾಕಿ ಬಿಡ್ತೀಯಾ? ಫಸ್ಟು ಕಲ್ಲು ಎತ್ತು, ಆಮೇಲೆ ನೋಡ್ತೀನಿ ತಲೆ ಮೇಲೆ ಹಾಕ್ತೀಯಾ ಅಂತ. ಅಲ್ಲ ಸಾಹೇಬ್ರೆ, ನೀವು ಪೊಲೀಸ್ ಆಗಿ ಒಂದು ಪಾಪದ ಹುಡುಗಿನ ಈ ರೀತಿ ಮಧ್ಯರಾತ್ರಿಯಲ್ಲಿ ರೋಡಲ್ಲಿ ಬಿಟ್ಟು ನೀವು ಒಬ್ಬರೇ ಹೋಗೋದಕ್ಕೆ ಏನೂ ಅನ್ಸಲ್ವಾ? ಮೊನ್ನೆ ತಾನೇ ಆ ರೀತಿ ಎಲ್ಲ ಆಗಿದೆ. ಅದು ಆಗಿರೋದು ನಿಮ್ಮಿಂದಾನೆ. ಎಲ್ಲ ಆಗಿರೋದು ಈ ಹಂಪ್ಸಿಂದಾನೆ. ನೀವು ಯಾಕೆ ಹಾರಿಸಿದ್ರಿ ಹಂಪ್ಸ್ನ? ಒಂದು ನಿಮಿಷ ಸ್ವಲ್ಪ ಗ್ಯಾಪ್ ತಗೋ. ಅಲ್ಲ, ಒಂಚೂರು ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ. ನಾನು ಗಾಡಿಯಿಂದ ಇಳಿಸ್ನಾ? ನೀನಾಗೆ ನೀನೇ ಇಳ್ಕೊಂಡ್ಬಿಟ್ಟು ನಾನು ನಡ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಈಗ ನನ್ನ ತಲೆ ಮೇಲೆ ಎತ್ತಿ ಹಾಕ್ತಾ ಇದೀಯಾ? ನೋಡು ಬೇಡ, ಕತ್ತಲಾಗಿದೆ. ಸುಮ್ಮನೆ ಗಾಡಿ ಹತ್ತಿದರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಬಿಟ್ಬಿಟ್ಟು ಹೋಗ್ತಾನೆ ಇರ್ತೀನಿ. ಹೋಗಿ ನೋಡೋಣ. ಬೇಡ ಬೇಡ, ಬರ್ತೀನಿ ನಾನು. ಹತ್ತು ಮತ್ತೆ. ಏನೋ ಹೋಗ್ಲಿ ಪಾಪ ಅಂತ. ಹೋಗಿ. ಹಂಪ್ಸ್ ಹಾರಿಸ್ಬೇಡಿ, ನಿಧಾನಕ್ಕೆ ಹೋಗಿ ಓಡಿಸಿಬಿಡು. ನೀನೇ ಬಂದ್ಬಿಟ್ಟು ಗೇರು ಯಾವಾಗ ಹಾಕಬೇಕು, ಕ್ಲಚ್ ಯಾವಾಗ ಹಿಡ್ಕೊಬೇಕು ಎಲ್ಲ ಹೇಳ್ತಾ ಹೋಗು. ಆಗ ಭೂಮಿ, ಇಲ್ಲಿ ದೊಡ್ಡ ಸಾಹೇಬ್ರು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಹೀರೋ ಥರನೇ ಕಾಣಿಸ್ತಾ ಇದ್ದಾರೆ. ಆಗ ಸಂಗೀತ, ಥರ ಏನು, ನನ್ನ ತಮ್ಮ ಹೀರೋನೇ. ಅಯ್ಯೋ ಅದು ಒಂದು ದೊಡ್ಡ ಕತೆ ಇದೆ. ನನ್ನ ತಮ್ಮ ವಯಸ್ಸಲ್ಲಿ ಇದ್ದಾಗ ಎಷ್ಟು ಮುದ್ದಾಗಿ ಇದ್ದ ಅಂತ ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ. ಅದರಲ್ಲೂ ರೆಬಲ್ ಸ್ಟಾರ್ ಅಂಬರೀಷ್ ಆದಮೇಲೆ ಮಂಡ್ಯದಿಂದ ಒಂದು ಹೀರೋ ಹುಟ್ಟು ಹಾಕಬೇಕು ಅಂದರೆ ಅದು ನಿಮ್ಮ ತಮ್ಮನೇ ಅಂತ ಹೇಳ್ತಾ ಇದ್ರು. ಆದರೆ ಈ ನನ್ನ ತಮ್ಮನಿಗೆ ಸಿನಿಮಾ ಬಗ್ಗೆ ಆಸಕ್ತಿನೇ ಇಲ್ಲ. ಹೋಗಿ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡ. ಆಗ ದೇವಯಾನಿ, ನೀನು ಬರೀ ಹೀರೋ ಬಗ್ಗೆ ಹೇಳ್ತಾ ಇದೀಯಾ? ಇಲ್ಲಿ ನೋಡು ನಮ್ಮ ಹೀರೋಯಿನ್ ಶಾರದಾ ಅಕ್ಕ. ಇದು ನೋಡು. ಅಯ್ಯೋ, ಈ ಫೋಟೋದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ನೀವು ಇಬ್ಬರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆಗ ಶ್ರವಣ್ ಫೋಟೋ ನೋಡಿ ಹಳೆ ಫ್ಲ್ಯಾಶ್ ಬ್ಯಾಕ್ ನೆನಪಾಗಿ ಜೊತೆಯಲ್ಲಿ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ದೆಲ್ಲ ನೆನಪು ಮಾಡ್ಕೊಳ್ತಾರೆ. ಆಗ ಭೂಮಿ, ಕೊಡಿ ಇಲ್ಲಿ. ಶಾರದಮ್ಮ, ಇಲ್ಲಿ ನೋಡಿ, ನೀವು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದೀರಾ ಈ ಫೋಟೋದಲ್ಲಿ. ಇಲ್ಲಿ ನೋಡಿ. ಆಗ ಸಂಗೀತ, ಆ ದಿನಗಳು ಎಷ್ಟು ಚೆನ್ನಾಗಿತ್ತು ಅಲ್ವಾ? ಆಗ ರಾಮ್, ಇಡೀ ಮನೆ ನಂದ ಗೋಕುಲ ಥರ ಭವ್ಯವಾಗಿ ಇತ್ತು. ಆಗ ಅಜ್ಜಿ, ಸಂತೋಷ ತುಂಬಿದ ಅದ್ಭುತ ಕಾಲ ಅದು. ಈಗ ಎಲ್ಲ ನೆನಪುಗಳೇ. ಆಗ ಅಜಿತ್, ನನಗೊಂದು ಐಡಿಯಾ ಬರ್ತಾ ಇದೆ. ವಾಟ್ ಬ್ರೋ? ನಾವು ಯಾಕೆ ಅವರ ಹಳೆಯ ನೆನಪುಗಳನ್ನು ರೀಕ್ರಿಯೇಟ್ ಮಾಡಬಾರ್ದು? ಆಗ ದೇವಯಾನಿ, ಸೂಪರ್ ಆಗಿ ಇದೆ ಐಡಿಯಾ, ವೆಲ್ ಸೆಡ್. ಹಾಗೆ ಮಾಡೋದ್ರಿಂದ ಶಾರದಾ ಅಕ್ಕನಿಗೆ ಹಳೆಯ ನೆನಪು ವಾಪಸ್ ಬರಬಹುದು ಅಲ್ಲ? ಆಗ ಅಂಜು, ಹೌದು ಅಮ್ಮ, ಈ ಸಿನಿಮಾದಲ್ಲಿ ತೋರಿಸ್ತಾರಲ್ಲ ಈ ಮೆಮೊರಿ ಲಾಸ್ ಆದವ್ರಿಗೆ, ಅವರು ಓಡಾಡೋ ಜಾಗಕ್ಕೆ ಕರ್ಕೊಂಡು ಹೋದರೆ ತಿರ್ಗಾ ಮೆಮೊರಿ ಬರೋ ಥರ. ಸಾಹೇಬ್ರೆ, ಎಲ್ಲರೂ ಹೇಳ್ತಾ ಇರೋದು ಸರಿಯಾಗಿದೆ, ಆದರೆ ಏನು ಮಾಡೋದು ಅಂತ ನೀವೇ ಹೇಳಿಬಿಡಿ. ನಮ್ಮ ಶಾರದಾ ಅತ್ತೆ, ಶ್ರವಣ್ ಮಾವ ಇಬ್ಬರು ಆಗ ಕೆಲವೊಂದು ದಿನ ಇಬ್ಬರು ಸೇರಿಕೊಂಡು ವಾಕಿಂಗ್ ಹೋಗ್ತಾ ಇದ್ರು ಬೆಳಗ್ಗೆ ಹೊತ್ತು ಅಂತ ಶ್ರವಣ್ ಮಾವನ ಬಾಯಲ್ಲಿ ನಾನು ಕೇಳ್ಪಟ್ಟಿದ್ದೀನಿ. ಈಗ ನಾವು ಅದನ್ನೇ ರೀಕ್ರಿಯೇಟ್ ಮಾಡಿದರೆ ಹೇಗಿರುತ್ತೆ? ಈಗ ಶ್ರವಣ್ ಮಾವ ಶಾರದಾ ಅತ್ತೆ ಜೊತೆಗೆ ನಾವುಗಳು ಅವರ ಜೊತೆ ವಾಕಿಂಗಿಗೆ ಹೋಯಿತು ಅಂತ ಹೇಳಿದರೆ ಮೇ ಬಿ ಅವರ ಹಳೆಯ ನೆನಪುಗಳು ಮತ್ತೆ ರೀಕಾಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಲ್ವಾ? ಆಗ ದೇವಯಾನಿ, ಕರೆಕ್ಟ್, ಇವತ್ತೇ ಯಾಕೆ ನಾವು ಅದನ್ನು ಟ್ರೈ ಮಾಡಬಾರ್ದು? ಆಗ ಸಂಗೀತ, ಅಜಿತ, ದೇವಯಾನಿ ಹೇಳಿದ ಹಾಗೆ ಈಗಲೇ ಯಾಕೆ ಅದನ್ನು ಟ್ರೈ ಮಾಡಬಾರ್ದು? ಆಗ ನಚ್ಚಿ, ಬ್ರೋ ಲೆಟ್ಸ್ ಟ್ರೈ ದಿಸ್. ಆಗ ದೇವಯಾನಿ ಹೊರಗೆ ಹೋಗಿ ಭದ್ರನ್ಗೆ ಫೋನ್ ಮಾಡಿ, ಹಲೋ ಭದ್ರ, ಮನೆ ಹತ್ರ ಇರೋ ಪಾರ್ಕ್, ನಮ್ಮ ಪ್ಲಾನ್ ನೀಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಯಾವುದೇ ಕಾರಣಕ್ಕೂ ಶಾರದಾ ತಪ್ಪಿಸ್ಕೋಬಾರ್ದು. ಕೇರ್ಫುಲ್. ನಿನ್ನ ಫೋನಿಗೆ ಕಾಯ್ತಾ ಇರ್ತೀನಿ. ಆಗ ಶ್ರವಣ್, ಶಾರದಾ, ಈ ಜಾಗ ನೆನಪಿದೆಯಾ? 20 ವರ್ಷಗಳ ಹಿಂದೆ ಆಗಾಗ ನಾನು ನೀನು ಬರ್ತಿದ್ದ ಪಾರ್ಕ್ ಇದು. ಈಗ ತುಂಬ ಬದಲಾಗಿದೆ, ಅಲ್ಲಿ ನೋಡು.
ಅಲ್ಲಿ ಯಾವಾಗ್ಲೂ ಒಂದು ಪಾನಿಪುರಿ ಗಾಡಿ ನಿಂತಿರ್ತಿತ್ತು. ನಾನು ಸ್ಟೇಷನ್ ನಿಂದ ಡ್ಯೂಟಿ ಮುಗಿಸ್ಕೊಂಡು ಏನಾದ್ರೂ ಬೇಗ ಮನೆಗೆ ಬಂದ್ರೆ ನಿನಗೆ ಮಸಾಲೆ ಪುರಿ ಇಷ್ಟ ಅಂತ ನಾನು ಯಾವಾಗ್ಲೂ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದೆ. ನೀನು ಮಸಾಲೆ ಪುರಿ ತಿಂದು ಎಷ್ಟು ಖುಷಿ ಪಡ್ತಾ ಇದ್ದೆ ಗೊತ್ತಾ? ಈಗ ಸಿಕ್ಕಾಪಟ್ಟೆ ಬದಲಾಗಿ ಹೋಗಿದೆ. ಇದು ಎಲ್ಲ ನೆನಪಿದೆಯಾ ಶಾರದಾ ನಿನಗೆ? ನೆನಪು ಮಾಡ್ಕೋ, ಟ್ರೈ ಮಾಡು. ಪರವಾಗಿಲ್ಲ ಬಿಡು, ಪರವಾಗಿಲ್ಲ, ಸ್ಟ್ರೈನ್ ಮಾಡ್ಕೋಬೇಡ. ಒಂದೊಂದಾಗೆ ನಿಧಾನಕ್ಕೆ ನೆನಪಿಗೆ ಬರುತ್ತೆ. ಶಾರದಾ, ಅಲ್ಲಿ ಹೋಗೋಣ ಬಾ. ಆಗ ಅಜಿತ್, ಲೋ ನಚ್ಚಿ, ನಾವು ಮಾಡಿಸಿರೋ ಎಕ್ಸಸೈಸ್ಗೆ ಇಷ್ಟೊತ್ತಿಗೆ ಬಾಡಿ ಬಳಕಾಡಿ ಬಿಡಬೇಕಾಗಿತ್ತು ಬಳ್ಳಿ ಥರ. ಆದರೆ ಕೆಲವರ ಬಾಡಿ ಈ ತುಕ್ಕು ಹಿಡಿದಿರೋ ಕಬ್ಬಿನಾನ ಹೀಟ್ ಮಾಡಿ ಹೊಡೆದ್ರೂ ಬೆಂಡಾಗಲ್ವಂತೆ. ಆ ಥರ ಏನೂ ಮಾಡೋಕೆ ಆಗಲ್ಲ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ದೇವಯಾನಿ ಹಾಗೂ ಭದ್ರಾ ಇಂಜೆಕ್ಷನ್ ಮಾಡಲು ಬಂದಿರ್ತಾರೆ. ಇನ್ನೇನು ಭದ್ರಾ ಶಾರದಾ ಅವರಿಗೆ ಇಂಜೆಕ್ಷನ್ ಮಾಡೋ ಅಷ್ಟರಲ್ಲಿ ಅಜಿತ್ ಬಂದು ಅವರ ಕೈ ಹಿಡಿದು ಹೊಡಿತಾರೆ. ಆಗ ಭದ್ರಾ ದೇವಯಾನಿಗೆ ಅಲ್ಲಿಂದ ಹೋಗಿ ಅಂತ ಸಿಗ್ನಲ್ ಮಾಡ್ತಾರೆ. ಆ ಸಿಗ್ನಲ್ ಮಾಡೋದನ್ನು ಅಜಿತ್ ನೋಡ್ತಾರೆ, ಅವರನ್ನು ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.